ಇಲಾಖೆ ಈಗಾಗಲೇ ನಷ್ಟದಲ್ಲಿದ್ದು ಅದರ ನಷ್ಟವನ್ನ ತೀರಿಸೋಕೆ ಟಿಕೆಟ್ ದರ ಹೆಚ್ಚಳ ಮಾಡುವುದು ಅಗತ್ಯವಾಗಿದೆ. ಕಳೆದ 4 ವರ್ಷಗಳಿಂದ ಬಸ್ ಟಿಕೆಟ್ ದರದಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ಆದರೆ ಇತ್ತೀಚೆಗೆ ಆಯಿಲ್ ಸೇರಿದಂತೆ ಹಲವಾರು ಬಸ್ನ ಬಿಡಿ ಭಾಗಗಳ ಬೆಲೆಗಳಲ್ಲಿ ಗಣನೀಯ ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡುವುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗಾಗಲೇ 400 ಹೊಸ ಬಸ್ಗಳನ್ನ ಖರೀದಿಸಲಾಗಿದ್ದು ಹಳೆಯ ಬಸ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಬಸ್ ಟಿಕೆಟ್ ದರ ಏರಿಕೆಯ ನಿರ್ಣಯವನ್ನ ನಾವು ಶೀಘ್ರದಲ್ಲೇ ಕೈಗೊಳ್ಳಲು ಸಾಧ್ಯತೆ ಇದೆ. NWKSRTC ಅಂದರೆ ವಾಯುವ್ಯ ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂತೆ ಟಿಕೆಟ್ ದರ ಹೆಚ್ಚಳ ಮಾಡುವ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ ಎಂದು ಸುಳಿವು ನೀಡಿದ್ರು. ಕೌಂಟರ್ ಮಂದಿ ಏನು ಮಾಡ್ಕೊತ ಕುಂತೀರಿ ನೀವು? ಅದು ನಮ್ಗೆ ಸ್ವಲ್ಪ ಲಾಸ್ದಲ್ಲಿದ್ದೀವಿ, ಮಾಡಬೇಕಾಗೈತಿ, ಮಾಡ್ತೀವಿ. ಒಂದು ಹಂತಕ್ಕೆ ತರಬೇಕಲ್ಲ. ಎಲ್ಲರೂ ಡಿಸೈಲ್ ಇಲ್ಲ, ನಮ್ಮ ತಿರ್ಪಾಲ್ಸ ಆಯಿಲ್ಲ ಎಲ್ಲ ಹೆಚ್ಚಿಗೆ ಆಗಿದಾವೆ. 4-5 ವರ್ಷ ಇರ್ತದ. ಏನು ರೇಟ್ ಐತಲ್ಲ ಹಳೆ ರೇಟ್ ಐತಿ. ಅದು ಇನ್ನೂ ಏನು ನಿರ್ಣಯ ಮಾಡಿಲ್ಲ. ನಿರ್ಣಯ ಮಾಡಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ತರ್ತೀವಿ. ಆದ್ರೂ ಈಗ ನಾವು ಶಕ್ತಿ ಯೋಜನೆಯಿಂದ ಭಾಳ ಲಾಭ ಬರ್ಲಾಗದಾವೆ ನಿಮಗೆ. ಅದಕ್ಕೆ ದುಡ್ಡು ಹೆಚ್ಚಿಗೆ ಬರ್ಲಾದೈತಿ. ಅದರಿಂದ ನಾವು ಸ್ವಲ್ಪ ಒಂದು ಹಂತಕ್ಕೆ ತಲುಪಿದ್ದೀವಿ. ಇನ್ನೂ ಪಾರದರ್ಶಕವಾಗಿ ಮತ್ತು ಇನ್ನೂ ಅಲ್ಲಿ ಸುಧಾರಣೆ ತರಬೇಕು ಅನ್ನುವಂಥ ಕೆಲವು ವಿಚಾರಗಳನ್ನ ಮಾಡಿ ಸುಧಾರಣೆ ತರ್ತಾ ಇದ್ದೀವಿ. ಎಕ್ಸ್ಪೈರ್ ಆಗಿದ್ದು ಬಸ್ಗಳು ಸಹಿತ ಈಗ ಸಂಚಾರ ಮಾಡ್ತಾ ಇದ್ದೀವಿ ಸರ್. ಇಲ್ಲ, ಹೊಸ ಬಸ್ ನಾವು 400 ಬಸ್ ಮಾತ್ರ ತೊಗೊಳ್ತಾ ಇದ್ದೀನಿ. ಈಗ ಬಂದ್ ಮಾಡ್ಬೇಕಲ್ಲ ಸರ್, ಎಕ್ಸ್ಪೈರ್ ಆಗಿದ್ದು ಈಗ ಅವತ್ತು ಬಂದ್ ಮಾಡ್ತಾ ಇದ್ದೀವಿ. ಈ ಮೊನ್ನೆ ನಾನು ಕಾಗವಾಡ್ಕೊಂಡು ಕೊಟ್ಟಿವು ಮಠ ಮಂದಿ ಸ್ಕೂಲ್ಗಳಿಗೆ ಬಸ್ಗಳು ಕೇಳ್ತಾ ಇದ್ದವು, ಕೊಡ್ತಾ ಇದ್ದೀವಲ್ಲ, ಅವತ್ತು ನಾವು ಮಾರಲಾಕಿದ್ದೀವಿ. ಈಗ ಅದನ್ನು ಎಕ್ಸ್ಪೈರ್ ಮಾಡಿ ತೆಗೆದಿಟ್ಟು ಈಗ ಒಂದು ಕಕ್ಮರಿ ಸ್ವಾಮಿಗಳು ಒಂದು ಕೇಳಿದ್ರು, ಅವ್ರಿಗೆ ಕೊಟ್ಟಿದ್ದೀವಿ. ಬಾಗಲಕೋಟದಲ್ಲಿ ಒಂದು ಸ್ವಾಮಿಗಳು ಅವ್ರ ಸ್ಕೂಲಿಗೆ ಕೇಳಿದ್ರು, ಅವ್ರು ಕೊಟ್ಟಿದ್ದೀವಿ. ಕಾಗವಾಡದಲ್ಲಿ ಅವ್ರು ಜ್ಯೋತಿ ಪಾಟೀಲ್ ಕೇಳಿದ್ರು, ಅವ್ರು ಕೊಟ್ಟಿದ್ದೀವಿ. ಎಲ್ಲ ಮಾರ್ತಾ ಇದ್ದೀವಿ, ತೆಗಿತಾ ಇದ್ದೀವಿ. ಹೊಸ ಬಸ್ಗಳು 400 ಬಸ್ಗಳನ್ನ ತೊಗೊಂಡಿದ್ದೀವಿ. 10 ಬಸ್ ಟೆಸ್ಟ್ ಕೊಟ್ಟಿದ್ದಾರೆ ನಮಗೆ. ನಿನ್ನೆ ಮುಗಿತದ್ರ ಒಂದು ತಿಂಗಳು. ನೀವು ಅದನ್ನು ಓಡಿಸಿ ನೋಡ್ಬೇಕು. ನಾವು 10 ಬಸ್ ಓಡಿಸಿ ನೋಡಿದಾಗ ಅದು ಸರಿ ಅನಿಸ್ತಂದ್ರೆ ಮತ್ತೆ 400 ಬಸ್ಗೆ ನಾವು ಆರ್ಡರ್ ಕೊಡಬೇಕು. 400 ಬಸ್ಗೆ ನಾಳೆ ನಾವು ಆರ್ಡರ್ ಕೊಡ್ತೀವಿ. ಒಂದು ತಿಂಗಳಿನಲ್ಲಿ 400 ಬಸ್ ನಮಗೆ ವಾಯವ್ಯ ಕರ್ನಾಟಕ ಬಂದ ನಂತರ ಒಂದೊಂದು ಡೆಪೋಗೆ 20 ಬಸ್ಗಳು ಹೊಸ ಬಸ್ ಕೊಡ್ತೀವಿ. ಈ ಹೇಳಿಕೆ ಪರಿಣಾಮ NWKSRTC ಪ್ರಯಾಣಿಕರು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ದರವನ್ನ ಎದುರಿಸಬೇಕಾಗತ್ತೆ ಎಂಬುದು ಸ್ಪಷ್ಟವಾಗಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.